ನಿನ್ನೆ ಒಂದು ಪಿ ಜಿ ಸಮಸ್ಯೆ ನಿಮಿತ್ತ ಗ್ಯಾರಂಟಿ ನ್ಯೂಸ್ನ ಪ್ರತಿನಿಧಿಯಾದಂತಹ ನಾನು ಗಿರೀಶ್ ಎನ್ನಿದ್ದೀನಿ. ನಾನು ಯಶವಂತಪುರದ ಪೊಲೀಸ್ ಠಾಣೆಯ ಬಳಿ ಬಂದಿದ್ದೆ. ಐಶ್ವರ್ಯ ಎನ್ನುವ ಯುವತಿ ಏನು ಕರೆಯನ್ನು ಮಾಡಿದ್ರು, ಆ ಒಂದು ನಿಮಿತ್ತ ಇಲ್ಲಿಗೆ ಬಂದಿದ್ದೆ. ಆ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲಿರುವ ಈ ವ್ಯಕ್ತಿ ಏನಿದ್ದಾನೆ, ಮತ್ತಿಕೆರೆ ಬಳಿಯ ಆಶೀರ್ವಾದ್ ಪಿ ಜಿಯ ಮಾಲೀಕನಾದಂತಹ ಅಥವಾ ಅಲ್ಲಿನ ಏನು ಆಗು ಹೋಗುಗಳನ್ನು ನೋಡಿಕೊಂಡು ಅಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ತನ್ನ ಜೀವನವನ್ನು ಏನು ಈತ ಅನ್ನಕ್ಕೋಸ್ಕರ ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಏನು ಅನ್ನವನ್ನು ತಿನ್ಕೊಂಡು ಬದುಕ್ತಾ ಇದ್ದಾನೆ. ಈ ವ್ಯಕ್ತಿ ನನ್ನ ಕೈಯಿಂದ ಮೊಬೈಲನ್ನು ಕಸ್ಕೊಂಡಿದ್ದ. ಆದರೆ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಇವತ್ತು ಅದೇ ವ್ಯಕ್ತಿ ಮೊಬೈಲನ್ನು ಕೊಟ್ಟು ಸಾರಿಯನ್ನು ಕೇಳ್ತಾ ಇದ್ದಾನೆ. ಓಕೆ, ಕ್ಯಾ ಬೋಲ್ನಾ ಚಾಹತಾ ಹೈ ಸರ್ ಆಪ್? ಕಲ್ ऐसा किया ना मेरे साथ में, क्या बोलना चाहता है? बोलिए. सॉरी बोला है ना, ऐसा एक्सीडेंट में कुछ थोड़ा ऐसा हो गया. एक्सीडेंट में आप मर्डर जो कर लो, बाद में आके सारे बोलते होता है ऐसा? नहीं हो गया ना सर, सॉरी बोला है ना आपको. क्यों हो गया ऐसा? क्यों हो गया ऐसा? क्यों हो गया ऐसा? आई एम टेकिंग साइकेट्री मेडिसिन फॉर एंग्जाइटी. आई हैव द पेपर. I have paper, so I have anxiety issues. I have anxiety issues. Anxiety issues I have. I can produce the paper with the doctor. That's why it happened. You should control yourself, right? No, sir, that's what I am a patient for that. I cannot control. That's why I'm taking. I will show you the report if you want. That's why I suddenly happened. Then what do you want to say finally? Sorry for doing that. ನೋಡಿ, ಇಲ್ಲಿ ಏನು ಇವರಿಂದ ಏನು ಕ್ಷಮೆ ಕೇಳಬೇಕು ಕೇಳಿಸ್ಕೊಂಡು ಮೊಬೈಲನ್ನು ನಾನು ಇಸ್ಕೊತಾ ಇದ್ದೀನಿ. ಇವಾಗ ನಮಗೆ ಸಮಾಧಾನ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ರಿಪೋರ್ಟ್ರ್ ಮೇಲೆ ಇವರು ಈ ಥರ ಬಿಹೇವನ್ನು ಮಾಡ್ತಾರೆ ಅಂತಂದರೆ ಅದು ಯಾವ ರಿಪೋರ್ಟ್ರು ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇನ್ನುಳಿದಂತೆ ಈ ಒಂದು ಕೇಸನ್ನು ಬಿಟ್ಟರೆ ಮತ್ತೊಂದು ಕೇಸ್ ಏನಿದೆ, ಆ ಒಬ್ಬ ಯುವತಿ ನೀಡಿದ್ದಾರೆ, ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದ್ದಾರೆ. ಅದೇ ರೀತಿ ಇನ್ನೊಂದು ಕೇಸ್ ಏನಿದೆ ಅದು ಚಾಲ್ತಿಯಲ್ಲಿರುತ್ತೆ. ಈ ಒಂದು ಕೇಸ್ ಏನಿದೆ ಇದು ಇಲ್ಲಿಗೆ ಇತ್ಯರ್ಥ ಆಯಿತು. ಇದು ಈ ಒಂದು ಕೇಸ್ನ ಮೊಬೈಲ್ ಇಶ್ಯೂ ಏನಿದೆ ಇದರ ಬಗ್ಗಿನ ವಿಚಾರ.